ಈ ಒಂದು 2025-26 ಸಾಲಿಗೆ ನೇಮಕಗೊಂಡಿರ್ತಕ್ಕಂಥ ಎಲ್ಲ ಸದಸ್ಯರನ್ನ ನಾನು ಹೆಸರುಗಳನ್ನು ಕರೆಕ್ಟಾಗಿ ದಯವಿಟ್ಟು ಕರೆಯುವುದು ಮುಂದೆ ಬಂದು ನೀವು ಆ ಸಾಲ ನಿಂತುಕೊಳ್ಬೇಕೆಂದಾಗಿ ನಾನು ಕೇಳಿಕೊಳ್ಳಲಾಗಿದ್ದೇನೆ. ಈ ವರ್ಷಕ್ಕೆ ನಿಮ್ಮ ಸಭಾ ಪಾಲಕರಾಗಿ ಮೋದಿ ನಾನಿದ್ದೇನೆ. ಸೆಕ್ರೆಟರಿಯಾಗಿ ಈ ಒಂದು ವರ್ಷದ 25-26 ಸಾಲಿಗೆ ನೂತನವಾಗಿ ಸೆಕ್ರೆಟರಿಯಾಗಿ ಮಿಸಸ್ ಸುಲೋಚನಾ ವಿಕ್ಟರ್ ಅವರು ಇದ್ದಾರೆ. ಕೇಳ್ಕೊಳ್ತೇನೆ. ಈ ವರ್ಷಕ್ಕೆ ಟ್ರೆಸರರ್ ಆಗಿ ನಮ್ಮ ಸಭೆಗೆ ಮಿಸಸ್ ಕಸ್ತೂರಿ ಸ್ವಾಮಿದಾಸ್ ಅವರಿದ್ದಾರೆ. ದಯವಿಟ್ಟು ಹೆಸರು ಕರೆಯುವಂಥವರು ನೀವು ಮುಂದೆ ಬಂದು ನಿಂತ್ಕೊಳ್ಬೇಕೆಂದಾಗಿ ನಾನು ಕೇಳ್ಕೊಳ್ತೇನೆ. ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ಗಳು ಕರ್ತೇನೆ. ಮೆಂಬರ್ಸ್ ಆಫ್ ರೆಕಾರ್ಡ್ಸ್ ಕಮಿಟಿ ಚೇರ್ಮನ್ ಮಿಸಸ್ ಮಣಿ ರವಿಕುಮಾರ್. ಇವ್ಯಾಂಜಲಿಸಮ್ ಅಂಡ್ ಮಿಷನ್ ಚೇರ್ಮನ್ಗಳಾಗಿ ಮಿಸಸ್ ರೀನಾ ಶರ್ಲಿನ್. ಸ್ಟೀವರ್ಡ್ಶಿಪ್ ಅಂಡ್ ಪೀಸ್ ಕಮಿಟಿ ಚೇರ್ಮನ್ ಆಗಿ ಮಿಸಸ್ ಹೆಲೆನ್ ಜೆಸ್ಸಿ ಹಾಗೂ ಕ್ರಿಶ್ಚಿಯನ್ ಎಜುಕೇಷನ್ ಆಗಿ ಚೇರ್ಮನ್ ಆಗಿ ಮಿಸಸ್ ಸುಗಂಧ ಭಾಸ್ಕರ್. ಸೋಷಿಯಲ್ ಕನ್ಸರ್ನ್ ಕಮಿಟಿ ಚೇರ್ಮನ್ ಆಗಿ ಶ್ರೀ ಜಾನ್ ವಿಲಿಯಮ್ಸ್. ಲೇ ಆಕ್ಟಿವಿಟೀಸ್ ಚೇರ್ಮನ್ ಆಗಿ ಮಿಸಸ್ ಆಶಾ ಸಾಮ್ವೇಲ್. ಪ್ರಾಪರ್ಟಿ ಅಂಡ್ ಪಾಸ್ಟಲ್ ಚಾರ್ಜಸ್ ಮಿಸ್ಟರ್ ಪ್ರಸನ್ನ ಕುಮಾರ್. ಪೀಸ್ ಕಮಿಟಿ ಚೇರ್ಮನ್ ಆಗಿ ಮಿಸ್ಟರ್ ಸುಂದರ್ ಭಾಷ್. ಭಜನಾ ಕಮಿಟಿ ಚೇರ್ಮನ್ ಆಗಿ ಮಿಸ್ಟರ್ ಶೇಖರ್ ಜಾನ್ ಹಾಗೂ ಆಶಸ್ ಕಮಿಟಿ ಚೇರ್ಮನ್ ಆಗಿ ದೇವ್ ಪ್ರಸಾದ್. ಸೆಕ್ರೆಟರಿ ಆಗಿ ಮಿಸ್ಟರ್ ಸ್ವಾಮಿದಾಸ್. ಗುಡ್ ಸಮಾರ್ಟಿಯನ್ ಚೇರ್ಮನ್ ಆಗಿ ಮಿಸಸ್ ಯಶೋಧ ಬಾಬು. ಆಡಿಟ್ ಕಮಿಟಿ ಚೇರ್ಮನ್ ಆಗಿ ಮಿಸ್ಟರ್ ಸ್ಟೀಫನ್ ಮೋಸಸ್. ಸಂಡೇ ಸ್ಕೂಲ್ ಸೂಪರಿಂಟೆಂಡೆಂಟ್ ನಿರ್ಮಲಾ ಜೋಶ್ವಾ. ಡೆಬಿಸಸ್ ಪ್ರೆಸಿಡೆಂಟ್ ಮಿಸಸ್ ಫ್ಲಾರೆನ್ಸ್ ಸುಧಾಕರ್. ಅಡಿಷನಲ್ ಕಮಿಟಿ ಮೆಂಬರ್ ಆಗಿ 5 ಜನ ಮಿಸ್ಟರ್ ಸುನಿಲ್ ಚಿನ್ನಪ್ಪ, ಸುಜಾತ, ಶಶಿಕುಮಾರ್, ಜಾನ್, ಕಮಲೇಶ್, ಮಿಸಸ್ ಸುಜಾತ ಬೆಂಜಮಿನ್, ಮಿಸ್ಟರ್ ರವಿ ಕುಡ್ಸಲಲ್ಲಿ ಹಾಗೂ 15 ಮೆಂಬರ್ಸ್ ಟು ಪ್ರಾಸ್ಟೇಟ್ ಕಾನ್ಫರೆನ್ಸ್. ಹೆಸರು ದಯವಿಟ್ಟು ಮುಂದೆ ಬನ್ನಿ. ಮಿಸ್ಟರ್ ಪ್ರಮೋದ್ ಕಸ್ತೂರಿ, ಮಿಸ್ಟರ್ ಬೆಂಜಮಿನ್ ಜಾಕೋಬ್, ಮಿಸ್ಟರ್ ಲಿನ್ ಗ್ಯಾಬ್ರಿಯಲ್, ಮಿಸ್ಟರ್ ನವೀನ್ ಕುಮಾರ್, ಮಿಸ್ಟರ್ ಸುನಿಲ್ ಕುಮಾರ್ ಸ್ಯಾಮ್ಸನ್, ಮಿಸ್ಟರ್ ಕಮಲ್ ಶಿವಯ್ಯ, ಮಿಸ್ಟರ್ ದೀಪಕ್ ಚಿಯನ್ ಕುಮಾರ್, ಬೀನಾ ಕಾರುಣ್ಯ, ವಿನೋದ್ ಪ್ರಕಾಶಪ್ಪ, ಮಿಸಸ್ ವೇದಮಣಿ ನಯನಂ, ಮಿಸ್ ಏಂಜಲ್ ಸಂಗಯ್ಯರಾಜ್, ಮಿಸಸ್ ಪಂಕಜ ದೇವದಾಸ್, ಮಿಸಸ್ ಮೀನಾ ಜೈಪಾಲ್, ಮಿಸಸ್ ಸುಜಾತ ವಿಜಯಕುಮಾರ್, ಮಿಸ್ ಮಾಣಿಕ್ಯ ಜೋಸೆಫ್ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ಗೆ ಡೆಲಿಗೇಟ್ ಆಗಿ ಮಿಸ್ಟರ್ ಸುನಿಲ್ ಸ್ಯಾಮ್ಸನ್ ಇದ್ದಾರೆ. ಹಾಗೂ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ನ ಡೆಲಿಗೇಟ್ ಆಗಿ ಮಿಸ್ಟರ್ ಪಾಲ್ ಸೈಮನ್, ಡೆಲಿಗೇಟ್ ಆಗಿ ಮಿಸ್ಟರ್ ವಿನೋದ್ ಪ್ರಕಾಶಪ್ಪ ಆಲ್ಟರೇಟ್ ಆಗಿ ಇದ್ದಾರೆ. ಅವರನ್ನು ಕೂಡ ನಾವು ಕರ್ತೇವೆ. ಮತ್ತು ಈ ವರ್ಷದಲ್ಲಿ ಲೋಕಲ್ ಟೀಚರ್ ಆಗಿ ಕೊಂಡಿರ್ತಕ್ಕಂಥವ್ರು ಕೂಡ ನಾವು ಕಷ್ಟ ಮಾಡಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಮಿಸ್ಟರ್ ಸಾಮೇಲ್ ಹಂಚಿನಮನಿ, ಮಿಸ್ಟರ್ ರಾಬಿನ್ಸನ್ ಸುಧಾಕರ್ ಹಾಗೂ ಮಿಸ್ಟರ್ ದೇವಪುತ್ರ, ಇವರು ನಮ್ಮ ಲೋಕಲ್ ಟೀಚರ್ಸ್ಗಳಾಗಿ ಕೂಡ ಇದ್ದಾರೆ. ಅವರನ್ನು ಕೂಡ ನಾವು ಕರ್ತೇವೆ. ನೀವು ಬರೋದಾದರೆ ನಾವು ಪ್ರತಿಷ್ಠೆಯ ಪ್ರಾರ್ಥನೆ ನಮ್ಮ ಜಿಲ್ಲಾಧಿಕಾರಿಗಳು ನಿಮಗಾಗಿ ಪ್ರತಿಷ್ಠೆಯನ್ನು ಪ್ರಾರ್ಥನೆ ಮಾಡುತ್ತಿದ್ದಾರೆ. ನೀವು ಎಲ್ಲರೂ ಈ ಕಡೆ ತಿರುಗಿ ಒಂದು ಸ್ವಲ್ಪ ಈ ಕಡೆ ತಿರುಕೊಳ್ಳಿ. ಆ ಕಡೆ ತಿರುಗಿ
ಸದಸ್ಯರ ಹಾಗೂ ಸಭಾ ಸಮ್ಮೇಳನ ಸದಸ್ಯರ ಪ್ರತಿಷ್ಠಾ ಕಾರ್ಯಕ್ರಮ ದಿನಾಂಕ 10/7/2023 ಪ್ರಿಯ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಲ್ಪಾನ್ ಹಾಗೂ ನೀವು ಸಭಾ ಸೇವೆಯ ನಾಯಕತ್ವಕ್ಕಾಗಿ ದೇವರನ್ನು ಕರೆಸಿಕೊಟ್ಟವರಾಗಿದ್ದೀರಿ ಮತ್ತು ದೇವರ ಜನರಿಂದ ಆಯ್ಕೆ ಮಾಡಲ್ಪಟ್ಟವರಾಗಿದ್ದೀರಿ. ಈ ಸೇವೆಯು ಆಶೀರ್ವಾದಕರವಾದದ್ದು ಹಾಗೂ ಗಂಭೀರ ಗುಣಕಾರಕೆಯಿಂದ ಕೂಡಿದಾಗಿದೆ. ಸಭೆಯು ನಿಮ್ಮ ವಿಶೇಷವಾದ ವರಗಳನ್ನು ಗುರುತಿಸುತ್ತದೆ ಮತ್ತು ನಿಮ್ಮನ್ನು ನಮ್ಮ ಮಧ್ಯದಲ್ಲಿ ದೇವರಿಗಾಗಿ ಸೇವೆ ಮಾಡುತ್ತದೆ ಕರೆಯುತ್ತದೆ. ನೀವು ಪ್ರೀತಿಯಿಂದ ನಿಮ್ಮ ಕರ್ತವ್ಯವನ್ನು ಅನುಸರಿಸಬೇಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಮತ್ತು ನಿಮಗೆ ಶ್ರೇಷ್ಠವಾದದ್ದನ್ನು ಕರ್ತನ ಸೇವೆಗಾಗಿ, ಈ ಸಭೆಯ ಕ್ಷೇಮ ಅಭಿವೃದ್ಧಿಗಾಗಿ ಮತ್ತು ಲೋಕದಲ್ಲಿರುವ ನಮ್ಮ ಸೇವೆಗಾಗಿ ನೀಡಲು ನಿಮ್ಮನ್ನು ಪ್ರಚೋದಿಸುತ್ತೇವೆ. ಕ್ರಿಸ್ತನಲ್ಲಿ ಹಾಗೂ ಕ್ರಿಸ್ತನಾಗಿ ಜೀವಿಸಿರಿ ಮತ್ತು ನಿಮ್ಮ ಸಾಕ್ಷಿ ಮತ್ತು ಸೇವೆಯ ಮೂಲಕ ಕ್ರಿಸ್ತನನ್ನು ಲೋಕಕ್ಕೆ ತಿಳಿಯಪಡಿಸಿರಿ. ಮೊದಲದಾಗಿ, ಇಂದು ನೀವು ನಿಮ್ಮನ್ನು ಸಭಾ ಸೇವೆಗಾಗಿ ಪ್ರತಿಷ್ಠೆ ಮಾಡುತ್ತಿದ್ದೇವೆ. ನೀವು ಈ ದಿನ ನಿಮ್ಮನ್ನು ಯೇಸು ಕ್ರಿಸ್ತನಿಗೆ ನಂಬಿಗಸ್ತ ಶಿಷ್ಯರೆಂದು ಒಪ್ಪಿಸಿಕೊಡ್ತೀರೋ? ಎರಡನೇದಾಗಿ, ನೀವು ಲೋಕದಲ್ಲಿ ದೇವರ ಸೇವೆಗೆ ನಿಮ್ಮನ್ನು ಮೀಸಲಿಡುತ್ತೀರೋ? ಈ ಸಭೆಯವರ ಪ್ರೀತಿ ಮತ್ತು ಶಾಂತಿಯ ಜನಾಂಗವಾಗಲು ಸಹಾಯ ಮಾಡುವ ರೀತಿಯಲ್ಲಿ ನೀವು ಬದುಕಿ ಸೇವೆ ಮಾಡುತ್ತೀರೋ? ನೀವು ಆಸೆಪಟ್ಟ ಈ ಕಾರ್ಯವನ್ನು ನಿಭಾಯಿಸಲು ನಿಮ್ಮ ಪೂರ್ಣ ಶಕ್ತಿಯಿಂದ ಎಲ್ಲವನ್ನು ಮಾಡುತ್ತೀರೋ? ನೀವೆಲ್ಲರೂ ಭಾರತೀಯ ಮೆಥಡಿಸ್ಟ್ ಸಭೆಯ ಸಿದ್ಧಾಂತಗಳಿಗೆ ಹಾಗೂ ಮೆಥಡಿಸ್ಟ್ ಡಿಸಿಪ್ಲಿನ್ ಪುಸ್ತಕದ ವಿಧಿಗಳಿಗೆ ಬದ್ಧರಾಗಿರುತ್ತೀರೋ? ಪ್ರಿಯ ಸಭೆಯವರೇ, ದೇವರು ತನ್ನ ದ್ರಾಕ್ಷಿತೋಟಕ್ಕೆ ಕಾರ್ಮಿಕರನ್ನು ಒದಗಿಸಿಕೊಟ್ಟಿದ್ದಾನೆ. ಅವರ ಹೊಸ ಒಣಗಾಣಿಕೆಗಳಲ್ಲಿ ನಿಮ್ಮ ಭಾಗವಹಿಸುವಿಕೆಯ ಮೂಲಕ ಪ್ರೋತ್ಸಾಹ, ಸಹಕಾರ ಹಾಗೂ ಸಲಹೆಗಳನ್ನು ನಿಮ್ಮ ಅಮೂಲ್ಯ ಪ್ರಾರ್ಥನೆಗಳ ಮೂಲಕ ನೀಡುತ್ತೀರೋ? ಪ್ರಾರ್ಥನೆ ಮಾಡೋಣ. ಸರ್ವಶಕ್ತ ದೇವರೇ, ಈ ನಿಮ್ಮ ಸಭಾ ಸೇವಕರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರಿ. ಅವರು ನಿಮ್ಮ ಸಭೆಯಲ್ಲಿ ನಿರ್ದಿಷ್ಟ ಸೇವೆಗಾಗಿ ನೇಮಕಗೊಂಡಿದ್ದಾರೆ. ಹೃದಯಪೂರ್ವಕವಾಗಿ ನಿಮ್ಮ ಸೇವೆ ಮಾಡಲು ತಮ್ಮನ್ನು ಅರ್ಪಿಸಿಕೊಳ್ಳಲು ಅವರಿಗೆ ಕೃಪೆ ನೀಡಿ, ಅವರು ತಮ್ಮ ಸ್ವಾಯತ್ತವನ್ನು ಮಾತ್ರ ಯೋಚಿಸದೆ ನಮ್ಮೆಲ್ಲರಿಗಾಗಿ, ಸಭೆ ಹಿಡಿತಕ್ಕಾಗಿ ತನ್ನನ್ನು ಅರ್ಪಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಉದಾಹರಣೆಯನ್ನು ಸದಾ ಮನದಲ್ಲಿಟ್ಟು ಮಾಡಿಕೊಡಲಿ. ಅವರು ಆತನ ಸೇವೆ ಮತ್ತು ಸಮರ್ಪಣೆಯಲ್ಲಿ ಪಾಲ್ಗೊಳ್ಳಲಿ. ಅವರು ಆತನ ಸಂತೋಷದಲ್ಲಿ ಪ್ರವೇಶಿಸಲಿ. ಅವರ ಸೇವೆಯಲ್ಲಿ ಅವರನ್ನು ಮುನ್ನಡೆಸು. ಅವರ ನಿಷ್ಠೆಯ ಸೇವೆಗೆ ಪ್ರತಿಫಲವಾಗಿ ನಿಮ್ಮ ಉದ್ದೇಶಗಳು ಅವರ ಮೂಲಕ ನೆರವೇರುತ್ತವೆ ಎಂಬ ಅರಿವನ್ನು ಅವರಿಗೆ ನೀಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ. ಆಮೆನ್. ಆಮೆನ್. ದಯಮಾಡಿ ನೀವು ಹಾಗೆ ತಿರುಗಿರಿ, ಸಭೆ ಕಡೆ ತಿರುಗಿರಿ.
ಕರ್ತನಲ್ಲಿ ನನ್ನ ಆತ್ಮೀಯ ಪ್ರೀತಿಯ ದೇವರ ಜನರೇ, ಯೇಸು ಕ್ರಿಸ್ತ ನಾಮದಲ್ಲಿ ಲಿನ್ ಮೆಮೋರಿಯಲ್ ಮಂದಿರ ಸಭೆ ವತಿಯಿಂದ ನಮ್ಮ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಸಪಾಕ್ ಸಮಿತಿಯವರು ಹಾಗೂ ಸಪಾಕ್ ಸಮ್ಮೇಳನದವರ ಒಂದು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಅವರನ್ನು ಸ್ವಾಗತ ಮಾಡುತ್ತಾ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. 4 ವರ್ಷ ಒಂದಾವಧಿ ನಮ್ಮ ಸಭೆಯಲ್ಲಿ ಆಸ್ ಪರ್ ಬುಕ್ ಆಫ್ ಡಿಸಿಪ್ಲಿನ್ ಪ್ರಕಾರವಾಗಿ 4 ವರ್ಷ ಅವಧಿ ಮುಗಿದ ನಂತರ ನಾವು ನೂತನವಾಗಿ ಚುನಾವಣೆ ಮಾಡ್ತೇವೆ. ಎಲ್ಲ ಪದಾಧಿಕಾರಿಗಳನ್ನ ಆರಿಸ್ತೇವೆ. ಯಾಕಂದರೆ ಒಂದು ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ಸಭೆಯ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ, ಸಭೆಯ ಯೋಜನೆಗಳಿಗೆ ಅದು ಉಪಯೋಗ ಆಗ್ತದೆ ಎಂಬುದಾಗಿ ತೀರ್ಮಾನದಿಂದ 4 ವರ್ಷ ಒಂದಾವಧಿ ಚುನಾವಣೆ ಮಾಡ್ತೇವೆ. ಈ ವರ್ಷ ನಿಮ್ಮ ಮುಂದೆ ನಿಂತಿರ್ತಕ್ಕಂಥ ಈ ಪದಾಧಿಕಾರಿಗಳಿಗೆ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಮುಖ್ಯವಾಗಿ ಸಪಾನ್ ಸಮಿತಿಯವರು ಹಾಗೂ ಸಪಾನ್ ಸಮ್ಮೇಳನದವರಿಗೆ, ಡೆಲಿಗೇಟ್ಸ್, ಪದಾಧಿಕಾರಿಗಳಿಗೆ ನಿಮ್ಮಲ್ಲಿ ನನ್ನ ಒಂದು ಪ್ರಾರ್ಥನೆ ಏನಂತ ಹೇಳಿದ್ರೆ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ದೇವರು ನಿಮ್ಮನ್ನು ಪ್ರತಿಷ್ಠೆ ಮಾಡಿದ್ದಾನೆ. ಇಷ್ಟು ಜನಗಳ ಮಧ್ಯದಲ್ಲಿ ನಿಮ್ಮನ್ನು ಗುರುತಿಸಿಕೊಂಡಿದ್ದ ಅಂತ ಹೇಳಿದ್ರೆ ಇದು ನಮ್ಮ ಶಕ್ತಿ ಸಾಮರ್ಥ್ಯದಿಂದಲ್ಲ, ಆತನ ಒಂದು ಕೃಪೆಯಿಂದಲೇ. ಹಾಗಾಗಿ ಲಿನ್ ಮೆಮೋರಿಯಲ್ ಸಭೆಯಲ್ಲಿ ನೀವು ನಾಯಕರುಗಳಾಗಿ, ಪದಾಧಿಕಾರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಕೊಂಡಿದ್ದೀರಿ. ಸಭೆಯ ಎಲ್ಲ ಸ್ಥಿತಿಗತಿಗಳಲ್ಲಿ ನೀವು ಒಟ್ಟಾಗಿ ಇದ್ದುಕೊಂಡು ಸಭೆಯ ಏಳಿಗೆಗಾಗಿ, ಸುವಾರ್ಥ ಸೇವೆಗಾಗಿ, ಸಭೆಯ ಕಾರ್ಯಗಳಿಗಾಗಿ ನಾವು ಸೇವೆ ಮಾಡ್ತಿರುವುದಾಗಿ ತಮ್ಮನ್ನು ತಾವು ನೀವು ಪ್ರತಿಷ್ಠೆ ಮಾಡಿಕೊಂಡಿದ್ದೀರಿ. ಹಾಗಾಗುವಂಥ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಮತ್ತು ಸಭೆಯ ಎಲ್ಲ ವಿಚಾರಗಳಲ್ಲಿ ಕುಲಂಕುಷವಾಗಿ ಯೋಚನೆ ಮಾಡಿ 500 ಸೇರಿಕೊಂಡು ಉತ್ತಮವಾದ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ನಾನು ಮನೆ ಮಾಡಿಕೊಳ್ತೇನೆ. ದೇವರು ನಿಮ್ಮೆಲ್ಲರನ್ನ ಕರ್ತನ ವಿಶೇಷವಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪವಿತ್ರ ಆತ್ಮ ವರದಾನಗಳಿಂದ, ನಿನ್ನ ನಿರ್ಧಾರಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಸೌಪಾಲನ ಸಮ್ಮೇಳನದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗಾಗಿ ನಾವು ನಿನ್ನ ಮುಂದೆ ಬರ್ತೇವೆ ಸ್ವಾಮಿ. ಇವರು ತಮ್ಮ ಜೀವನದಲ್ಲಿ ನಿನಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ, ನಿನ್ನನ್ನು ನಂಬಿಕೊಂಡಿದ್ದಾರೆ. ಸೇವೆ ಮಾಡಲಿಕ್ಕೆ ಇವರು ಮುಂದೆ ಬಂದಿರುವಾಗ ನಮ್ಮ ಸಮುದಾಯಕ್ಕೆ, ಸಭೆಗೆ, ಜನರಿಗೆ ಒಳ್ಳೆಯದನ್ನು ಮಾಡ್ಲಿಕ್ಕಾಗುವಂತೆ ಇವರನ್ನ ನೀನು ಬಲಪಡಿಸಬೇಕೆಂದು ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ. ನೀನು ಕರುಣಾಸಾಗರನು, ಕರುಣಿಸುವ ದೇವರಾಗಿರುವುದರಿಂದ ಇವರ ಪ್ರತಿಯೊಂದು ಆಲೋಚನೆಗಳಲ್ಲಿ, ಇವರ ಪ್ರಯಾಸಗಳಲ್ಲಿ, ಪ್ರಯತ್ನಗಳಲ್ಲಿ, ಸೇವೆಯಲ್ಲಿ, ಇವರ ಕೆಲಸದಲ್ಲಿ ಕರ್ತನೆ ಇವರನ್ನು ನೀವು ಉಪಯೋಗಿಸ್ಕೊಳ್ಬೇಕು ಎಂದು ಕೂಡ ನಾವು ಪ್ರಾರ್ಥಿಸ್ತೇವೆ ತಂದೆ. ಪ್ರತಿಯೊಬ್ಬ ಸದಸ್ಯರಿಗಾಗಿ ನಾವು ನಿನ್ನ ಮುಂದೆ ಬರ್ತೇವೆ. ಇವರು ಯಾವಾಗಲೂ ನಿಷ್ಠೆಯಿಂದ, ಸಮಾಧಾನಕವಾಗಿ, ಸೇವೆ ಮನೋಭಾವನೆಯಿಂದ, ಪ್ರಾಮಾಣಿಕವಾಗಿ, ನ್ಯಾಯಬದ್ಧವಾಗಿ, ಕರುಣೆಯಿಂದ ನಮ್ಮ ಸಮುದಾಯಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕಾಗುತ್ತೆ ಇವರನ್ನು ನೀವು ಬಲಪಡಿಸಬೇಕೆಂಬುದಾಗಿ ಕೂಡ ನಾವು ಪ್ರಾರ್ಥಿಸ್ತೇವೆ. ಇವರ ಕಾರ್ಯಕ್ಕಾಗಿ ಸ್ತೋತ್ರ. ಸೇರಿ ಬಂದ ನಮ್ಮೆಲ್ಲರನ್ನ ನಿನ್ನೆ ಪ್ರೇರೇಪಿಸಿಕೊಡ್ತೇವೆ. ಈ 4 ವರ್ಷ ಕಾಲ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿ ಈ ಸಭೆಗಳನ್ನು ಉಪಯೋಗಿಸಿಕೊಳ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇದರ ಜೊತೆಯಲ್ಲಿ ಸ್ಥಳೀಯ ಐನವರಿಗಾಗಿ, ಅಮ್ಮನವರಿಗಾಗಿ, ಅವರ ನಾಯಕರಿಗಾಗಿ ಕೂಡ ನಾವು ಪ್ರಾರ್ಥಿಸ್ತೇವೆ. ನೀನು ಬಲಪಡಿಸು. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಈಗ ದಯಮಾಡಿ ನಿಮ್ಮ ಸ್ಥಳಗಳಿಗೆ ನೀವು ದಯಮಾಡಿ ಹೊರಗಡೆ ಹೋಗಬಾರ್ದು, ಒಳಗಡೆ ಕೂತ್ಕೊಳ್ಬೇಕು. ನೀವೆಲ್ಲರೂ ಒಳಗಡೆ ಕೂತ್ಕೊಳ್ಬೇಕು. ಒಳಗಡೆ ಕೂತ್ಕೊಳ್ಳಿ. ಈಗ ದಯಮಾಡಿ ಇನ್ನೊಂದು ಬಹಳ ಪ್ರಾಮುಖ್ಯವಾದ ಸಂಗತಿ ಏನಂತ ಹೇಳಿದ್ರೆ, 4 ವರ್ಷ ದುಡಿದಂತ ಸಪಾಲನ ಸಮಿತಿಯವರು ಒಂದು ವೇಳೆ ನೀವು ಚರ್ಚೆಗೆ ಬಂದಿದ್ರೆ ದಯಮಾಡಿ ಮುಂದೆ ಬರಬೇಕು. ಯಾಕಂದ್ರೆ ಈ 4 ವರ್ಷ ಕಾಲ ನೀವು ಸಭೆಯನ್ನು ನಡೆಸಿದ್ದೀರಿ. ಸಭೆಯಲ್ಲಿ ಪ್ರತಿಯೊಂದು ಸಾಧಕ ಬಾಧಕಗಳನ್ನ ನೀವು ಅನುಭವಿಸಿದ್ದೀರಿ.
ಅನೇಕ ಆಲೋಚನೆಗಳನ್ನು ತಂದು ಕೊಟ್ಟಿದ್ದೀರಿ, ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀರಿ, ಸೇವೆ ಮಾಡಿದ್ದೀರಿ. ಹಾಗಾಗಿ ಈ 4 ವರ್ಷ ಕಾಲ ದುಡಿದಂತ ಸೇವೆ ಮಾಡಿದಂತ ಎಲ್ಲ ಸಂಪಾದಕ ಸಮಿತಿಯವರು ನೀವು ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ, ಒಂದು ವೇಳೆ ನೀವು ಬಂದಿದ್ರೆ ದಯಮಾಡಿ ನೀವು ಮುಂದೆ ಬಂದರೆ ನಿಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ಒಂದು ಒಳ್ಳೆತನಗಳಿಗಾಗಿ ಈ 4 ವರ್ಷ ಸತತವಾಗಿ ಸಂಪಾದಕ ಸಮಿತಿಯಲ್ಲಿ 500 ಜೊತೆಯಲ್ಲಿ ಸಭೆಯಲ್ಲಿ ಕೆಲಸ ಮಾಡಿದ್ದೀರಿ. ದೇವರು ನಿಮ್ಮನ್ನ ನಿಮ್ಮ ಕುಟುಂಬಕ್ಕೂ ಅಂತ ಆಶೀರ್ವಾದ ಮಾಡಿ ದಯಮಾಡಿ ನೀವು ಬಂದಿದ್ರೆ ದಯಮಾಡಿ ಮುಂದೆ ಬರಬೇಕು.